साइड सर साइड ಈ ದಿನ ಶಶಿ ಹುಲಿಕುಂಟೆ ಅವರು ತಮ್ಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನಾವು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಇವರು ಏನು ನಿಂತಿದ್ದಾರೆ ಅಂದರೆ ಈಗ ಇವರು 10 ವರ್ಷದಿಂದ ನೋಡ್ತಾ ಇದ್ದೀವಿ. ಇವ್ರನ್ನ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಫೀಲ್ಡ್ ಆಗಲಿ, ಯಾವುದೇ ಯಂಗ್ಸ್ಟರ್ಸ್ ಆಗಲಿ, ಅವ್ರ ಹತ್ರ ಹೋಗಿ ಏನೇ ಕೆಲಸಗಳು ಕೇಳಿದಾಗೂ ನಾನೀಗ ಅವ್ರನ್ನ ಕಂಡಂಗೆ ಈಗ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರನ್ನ ತುಂಬಾ ಚೆನ್ನಾಗಿ ಚಿಕ್ಕ ಹುಡುಗ ಇದ್ದಾಗಿಂದಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈ ತರ ವ್ಯಕ್ತಿಗೆ ಈಗ ಅಣ್ಣವರು ಇವ್ರನ್ನ ಗುರುತಿಸಿ AACC ಇಂದ ಕೊಟ್ಟಿದ್ದಾರೆ ಅಂತಂದ್ರೆ ಇವರು ತುಂಬಾ ಇಷ್ಟು ವರ್ಷದಿಂದ ತುಂಬಾ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವರಿಗೆ ಈ ಆಗ್ನೇಯ ಶಿಕ್ಷಕರಕ್ಕೆ ನಿಂತ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರು ತುಂಬಾ ಚೆನ್ನಾಗಿ ಯಂಗ್ಸ್ಟರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾರೆ. ಯಾರಿಗೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲ್ಲ. ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರ ಹತ್ರನೂ ಪರ್ಸನಲ್ ಆಗಿ ಭೇಟಿಯಾಗಿ ಏನ್ ಕೆಲಸ ಏನ್ ಕಾರ್ಯಗಳು ಅಂತ ಕೇಳ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಇವ್ರಿಗೆ ಅವಕಾಶ ಕೊಟ್ಟರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲಾ ಪ್ರತಿಯೊಬ್ಬ ಶಿಕ್ಷಕರನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ಶಶಿ ಹುಲಿಕುಂಟೆ ಅವರಿಗೆ ವೋಟ್ ಹಾಕಿ. ಇಷ್ಟು ದಿನ ಯಾರು ಸಪೋರ್ಟ್ ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಈಗಂತೂ ಅವ್ರು ತುಂಬಾ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು. ತಮ್ಮನಹಳ್ಳಿ ಆಂಜನೇಯ ಸ್ವಾಮಿಗೆ ಒಂದು ಪೂಜೆಯನ್ನು ಮಾಡಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಅವರ ಆದೇಶದ ಮೇರೆಗೆ ಇವತ್ತಿನಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಶಶಿ ಹುಲಿಕುಂಟೆ ಅವರಿಗೆ ಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಉತ್ಸಾಹ, ಯುವಕರಿಗೆಲ್ಲ ಒಂದು ಉತ್ಸಾಹ ತರುವಂಥದ್ದು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಏನಿದೆ, ಮಹಿಳೆಯರಿಗೆ ಆದ್ಯತೆ, ಯುವಕರಿಗೆ ಆದ್ಯತೆ ಅಂತ, ಅದರಲ್ಲಿ ಶಶಿ ಹುಲಿಕುಂಟೆ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಸೇವೆಯನ್ನು ಸಹ ಗುರುತಿಸಿ ಇವತ್ತು ಅವ್ರಿಗೆ ಒಂದು ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಪದವೀಧರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತಂದಿದೆ. ಇಲ್ಲಿಂದ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲ ಪದವೀಧರರು ಸಹ ನಮ್ಮ ಶಶಿ ಹುಲಿಕುಂಟೆ ಅವರಿಗೆ ಆಶೀರ್ವಾದನ ಮಾಡಬೇಕು ಮತವನ್ನು ಹಾಕೋದ್ರ ಮುಖಾಂತರ ಅಂತೇಳಿ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವೆಲ್ಲರೂ ಸಹ ಇವತ್ತೆಲ್ಲ ಏನು ಮುಖಂಡರುಗಳಿದ್ದೀವಿ ಪ್ರತಿಯೊಬ್ಬರು ಅವರ ಒಂದು ಬೆನ್ನಿಗಾಗಿ ಶ್ರಮಿಸ್ತೀವಿ ಅಂತ ಹೇಳಿ